ಸ್ನೇಹಿತರೆ, ನಾನು ಚಿಕ್ಕಸಂದ್ರದಲ್ಲಿ ಒಂದು ಮನೆ ತೋರ್ಸಕ್ಕೆ ಕರ್ಕೊಂಡ್ಬಂದಿದ್ದೀನಿ. ನೋಡಿ, ಚಿಕ್ಕಸಂದ್ರ ಮೇನ್ ರೋಡು ನಿಮಗೆ ಎಷ್ಟು ವಾಕಬಲ್ ಡಿಸ್ಟೆನ್ಸಲ್ಲಿದೆ ಅಂತ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಹತ್ತಿರದಲ್ಲೇ ಇದೆ ಚಿಕ್ಕಸಂದ್ರ ಮೇನ್ ರೋಡ್ಗೆ, ಮತ್ತು ಸಪ್ತಗಿರಿ ಕಾಲೇಜ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿದೆ ಫ್ರೆಂಡ್ಸ್. ಓಕೆನಾ? ನೋಡಿ, ರೋಡ್ ಬಿಡ್ತು ಕೂಡ ತುಂಬ ದೊಡ್ಡದಾಗಿದೆ. ರೋಡ್ ಬಿಡ್ತು 30 ಅಡಿ ರೋಡ್ ಇದೆ, ಹೆಚ್ಚು ಕಡಿಮೆ, ಏನು ತೊಂದರೆ ಇಲ್ಲ. ನೋಡಿ, ಇದು ಚಿಕ್ಕಸಂದ್ರ ಮೇನ್ ರೋಡು. ನೋಡಿ, ಅದು ಚಿಕ್ಕಸಂದ್ರ ಮೇನ್ ರೋಡ್ ಕಾಣ್ತಾ ಇರೋದು ತುಂಬ ಹತ್ತಿರದಲ್ಲಿದೆ. ನಿಮಗೆ ಸಪ್ತಗಿರಿ ಯೂನಿವರ್ಸಿಟಿ ಮ್ಯಾಕ್ಸಿಮಮ್ ಅಂದರೆ ಒಂದು 200 ಮೀಟ್ರ್ ಆಗ್ಬೋದು ಅಂತ ಒಂದು ಹಳೆ ಮನೆ ಒಟ್ಟಿನಲ್ಲಿ. ಇದು ಹೊಸದೇನಲ್ಲ, ಹಳೆಯದು. ಒಂದು ಅವರು ಓನರ್ ಹೇಳಿರೋ ಪ್ರಕಾರ 15 ವರ್ಷ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಇದನ್ನು ಅವರು ಆಲ್ರೆಡಿ ಪ್ರೆಸೆಂಟ್ ಒಂದು 50,000 ರೆಂಟ್ ಬರ್ತಾಯಿದೆ. ಆದರೆ ಅವರು ಯಾವುದೇ ನಿಮಗೆ ಬಿಲ್ಡಿಂಗ್ ವ್ಯಾಲ್ಯೂಗೆ ಹೇಳ್ತಾ ಇಲ್ಲ, ಸೈಟ್ ವ್ಯಾಲ್ಯೂಗೆ ಹೇಳ್ತಾ ಇದ್ದಾರೆ. ಈ 1 2 ಸಿಂಗಲ್ ಬೆಡ್ರೂಮು, ಅದು ಸಿಂಗಲ್ ಬೆಡ್ರೂಮು. ಒಟ್ಟು ಇಲ್ಲಿ 3 ಸಿಂಗಲ್ ಬೆಡ್ರೂಮ್ ಇದೆ, ಆಯಿತಾ ಫ್ರೆಂಡ್ಸ್? ಇದು ಕೂಡ ಸಿಂಗಲ್ ಬೆಡ್ರೂಮೇ. ಅದೆಲ್ಲ ನಿಮಗೆ ಪ್ಯಾಸೇಜ್ ಆರಾಮಾಗಿ ಓಡಾಡೋಕ್ಕೆ ಜಾಗ ಬಿಟ್ಟಿದ್ದಾರೆ. ನೋಡಿ, ಇದು ಕೂಡ ಎಲ್ಲ ಕಡೆ ಎಲ್ ಶೇಪಲ್ಲಿ ಜಾಗ ಬಿಟ್ಟಿದ್ದಾರೆ, ಚೆನ್ನಾಗಿ ಜಾಗ ಇದೆ. ಬನ್ನಿ, ಇನ್ನು ಆ ಕಡೆ ಏನಿದೆ ಅಂತ ಇನ್ನೊಂದು ಸೈಡಲ್ಲಿ ಎಷ್ಟು ಮನೆ ಇದೆ ಅಂತ ನೋಡ್ಕೊಂಡು ಬರೋಣ. ಇದರಲ್ಲಿ ಒಂದು ಸೈಡಲ್ಲಿ 3 ಮನೆ, ಒಂದು ಅಂಗಡಿ ಇದೆ. ಇನ್ನೊಂದು ಸೈಡಲ್ಲಿ ಎಷ್ಟು ಮನೆ ಇದೆ ಅಂತ ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೇನೆ, ಬನ್ನಿ. ಎರಡು ಡಿವೈಡ್ ಮಾಡಿದ್ದಾರೆ, 2 ಕಡೆ ಲೈನ್ ಥರ 60-40 ಸೈಜ್ ಇದು. ನೋಡಿ, ಇಲ್ಲೊಂದು ಮನೆ ಇದೆ. ನೋಡಿ, ಅಲ್ಲಿವರೆಗೂ ಒಟ್ಟು ಇನ್ನು 3 ಮನೆ ಇದೆ. ನೋಡಿ, ಇದು ಕೂಡ ಒಂದು ಮನೆ, ಅದು ಕೂಡ ಇನ್ನೊಂದು ಮನೆ ಇದೆ. ಇದು ಸೈಟ್ ವ್ಯಾಲ್ಯೂ ಕೊಡ್ತಾ ಇರೋದು ಫ್ರೆಂಡ್ಸ್. ಸೈಟ್ ವ್ಯಾಲ್ಯೂಗೆ ನಿಮ್ಗೆ ಇವಾಗ ಪ್ರೆಸೆಂಟ್ 50,000 ರೆಂಟ್ ಬರ್ತಾಯಿದೆ ಇಲ್ಲಿ. ಬೇಕಂದರೆ ಇನ್ನೂ ಸ್ವಲ್ಪ ದಿನ ಉಳಿಸ್ಕೊಂಡು ಇಟ್ಕೋಬೋದು. ಒಟ್ಟು ಪಿಲ್ಲರ್ ಬಿಲ್ಡಿಂಗ್ ಇದು, ವಿತ್ ಪಿಲ್ಲರ್ ಬಿಲ್ಡಿಂಗ್ ಆಗಿರ್ತದೆ. ಬನ್ನಿ, ಮೇಲ್ಗಡೆನ ಒಂದು ಸಾರಿ ತೋರಿಸ್ಬಿಡ್ತೀನಿ. ನೋಡಿ, ಚೆನ್ನಾಗಿದೆ, ಏನಂತ ಹಾಳಾಗಿಲ್ಲ. ಹೊಸದಾಗೆಲ್ಲ ಸಿಮೆಂಟ್ ಕೂಡ ಮಾಡಿಸಿದ್ದಾರೆ. ನೋಡಿ, ಎಲ್ಲನೂ ಚೆನ್ನಾಗಿದೆ. ಬೇಕಂದರೆ ಕನ್ಸ್ಟ್ರಕ್ಷನ್ನು ಮಾಡ್ಬೋದು, ಬೇಡ ಅಂದರೆ ನೀವು ಕಿತ್ತಾಕಿ ಕಟ್ಕೊಳ್ಳಿ. ಅವ್ರು ಒಟ್ಟು ಸೈಟ್ ವ್ಯಾಲ್ಯೂ ಕೂಡ ಕೊಡ್ತಾ ಇರೋದು. ಈ ಪಕ್ಕದಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗೆ, ಯಾವುದು ಸಣ್ಣ ಪುಟ್ಟ ಬಿಲ್ಡಿಂಗ್ ಇಲ್ಲ ಫ್ರೆಂಡ್. ನೋಡಿ, ಇಂಥ ಒಂದು ಒಳ್ಳೆ ಏರಿಯಾದಲ್ಲೇ ಇದೆ. ನೋಡಿ, ಅವರು ಎಲ್ಲ ಇಟ್ಕೆಯಲ್ಲೇ ಕಟ್ಟಿರೋದು. ನೋಡಿ, ಇಟ್ಕೆಯಲ್ಲಿ ಕಟ್ಟಿರೋದು ಕೂಡ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಕಂಬಿ ಕೂಡ ನೋಡಿ, ಎಲ್ಲ 20 mm ಕಂಬಿನೇ ಬಳಸಿದ್ದಾರೆ. ಒಳ್ಳೆ ಕಂಬಿ ಬಳಸಿನೇ ಮಾಡಿದ್ದಾರೆ. ಮಾಡ್ಬೋದು, ಇಲ್ಲ ಬೇಡ ಅಂದರೆ ನೀವು ಕಿತ್ತಾಕಿನೋ ಕಟ್ಕೊಬೋದು. ಅವ್ರು ಕೊಡ್ತಾ ಇರೋದೇ ಸೈಟ್ ವ್ಯಾಲ್ಯೂಗೆ. ನೋಡಿ ಫ್ರೆಂಡ್ಸ್, ಇದ್ರದ್ದು ಫುಲ್ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ. 2 ಹಾಲೋ ಕಿಚನ್ ಇದೆ. ಒಟ್ಟು 4 ಸಿಂಗಲ್ ಬೆಡ್ರೂಮ್ ಇದೆ, ಆಯಿತಾ? ಅಲ್ಲ, ಸಾರಿ, 5 ಸಿಂಗಲ್ ಬೆಡ್ರೂಮು, 2 ಹಾಲೋ ಕಿಚನ್ನು, 1 ಅಂಗಡಿ. ಸೈಜ್ ಬಂದು 60-40 ವೆಸ್ಟ್ ಫೇಸ್ ಸೈಟು, ಆಯಿತಾ ಫ್ರೆಂಡ್ಸ್? ಇದು ಮತ್ತು ಇದ್ರ ರೇಟ್ ಬಂದು 8,000 ಹೇಳ್ತಾರೆ. ಸ್ವಲ್ಪ ನೆಗೆಷಬಲ್ ಇದೆ, ತುಂಬ ಕಡಿಮೆ ನೆಗೆಷಬಲ್ ಇದೆ. ತುಂಬ ಜಾಸ್ತಿ ಅಂತೂ ಕಡಿಮೆ ಮಾಡಲ್ಲ ಅವರು. ತುಂಬ ಸೈಟು ಒಳ್ಳೆ ಸೈಟ್ ಕೂಡ ಹೌದು. 60-40 ದೊಡ್ಡ ಸೈಟ್ ಇದೆ. ನೋಡಿ, ಒಂದು ಒಳ್ಳೆ ಸೈಟ್ ಕೂಡ ಹೌದು. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ನಾನು ಒಳ್ಳೆ ರೇಟಲ್ಲಿ ಮಾಡಿಸ್ಕೊಡ್ತೀನಿ. ಇದು ಏಕಾತ, ಇನ್ನೊಂದು ಏಕಾತ ಕೂಡ ಹೌದು. ವೆಸ್ಟ್ ಫೇಸ್ ಸೈಟು, ಏಕಾತ, ಕನ್ವರ್ಷನ್ ಏಕಾತ. ಇಷ್ಟು ಇದ್ರದ್ದು ಇದಾಗಿರ್ತದೆ ಡೀಟೇಲ್ಸು. ಇನ್ನೇನಾದರೂ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಸೈಟು, ಅಪಾರ್ಟ್ಮೆಂಟ್ ಕಟ್ಟಬೇಕಂತ ನನಗೆ ಮೊನ್ನೆ ಒಬ್ಬರು ಸ್ನೇಹಿತರು ಕೇಳಿದರು. ಅವ್ರಿಗೂ ಕೂಡ ನಾನು ಅಪ್ರೋಚ್ ಮಾಡ್ತೀನಿ ಇದನ್ನು, ಓಕೆನಾ? ಅವ್ರ ನಂಬರ್ನ ಕೂಡ ನನ್ನ ಹತ್ರ ಇದೆ. ನಿಮ್ಗೆ ಬೇರೆ ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ನೋಡಿ, ಒಂದು ಅಪಾರ್ಟ್ಮೆಂಟ್ ಕಟ್ಬೋದು ಇಲ್ಲಿ, ಏನು ತೊಂದರೆ ಇಲ್ಲ. 60-40 ಇರೋದ್ರಿಂದ 2 ಸೈಡ್ ಜಾಗ ಇದೆ, ಆರಾಮಾಗಿ ಮಾಡ್ಬೋದು.
ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಯಾರಿಗಾದ್ರೂ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಥ್ಯಾಂಕ್ ಯು. ವಿಡಿಯೋ ಫುಲ್ ನೋಡಿ ಎಲ್ಲ ಡೀಟೇಲ್ಸ್ ಸಿಕ್ಕಿದ ಮೇಲೆ ಇನ್ನೂ ಏನಾದರೂ ನನಗೆ ಮಾಹಿತಿ ಬೇಕಂದರೆ ಮಾತ್ರ ದಯವಿಟ್ಟು ನನಗೆ ಫೋನ್ ಮಾಡಿ. ಬರೀ ನಂಬರ್ ತೊಗೊಂಡು ಫೋನ್ ಮಾಡಿಬಿಡಿ, ದಯವಿಟ್ಟು ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡಿ ಫ್ರೆಂಡ್ಸ್, ಓಕೆನಾ? ಥ್ಯಾಂಕ್ ಯು.